Hello everyone. Today let us start one more unit or a story from your first PU textbook. It is Or Manushan. Or Manushan means a human being, a man. It is written by Waikom Muhammad Bashir in Malayalam. So the story basically or originally was written in Malayalam and it was translated from Malayalam into English by V. Abdullah titled A Man. But here the title of the Malayalam story is retained with translation, English translation of that story. Okay, let us briefly know about the writer of this story, Waikom Muhammad Bashir. Waikom Muhammad Bashir, he also known as Bepore Sultan, was an Indian independence activist and writer of Malayalam literature. ಮಲಯಾಳಂ ಸಾಹಿತ್ಯದ ಬರಹಗಾರರು ಅಥವಾ ಮಲಯಾಳಂ ಸಾಹಿತಿಗಳು ಮತ್ತು ಭಾರತದ ಸ್ವಾತಂತ್ರ್ಯದ ಕಾರ್ಯಕರ್ತರು ಕೂಡ ವೈಕೋಂ ಮೊಹಮ್ಮದ್ ಬಶೀರ್ ಆಗಿದ್ದರು. He was a writer, humanist, freedom fighter, novelist, short story writer, noted for his path-breaking and down-to-earth style of writing. ಅವರು ಒಬ್ಬ ಬರಹಗಾರರಾಗಿದ್ದರು, ಒಬ್ಬ ಮಾನವತಾವಾದಿ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ಕಾದಂಬರಿಕಾರ ಮತ್ತು ಒಬ್ಬ ಶಾರ್ಟ್ ಸ್ಟೋರಿ ರೈಟರ್ ಕೂಡ ಆಗಿದ್ದರು. ಆ್ಯಂಡ್ ಹಿ ವಾಸ್ ನೋಟೆಡ್ ಫಾರ್ ಪಾತ್ ಬ್ರೇಕಿಂಗ್ ಆ್ಯಂಡ್ ಡೌನ್ ಟು ಅರ್ತ್ ಸ್ಟೈಲ್ ಆಫ್ ರೈಟಿಂಗ್. ಏನು ಸಾಂಪ್ರದಾಯಿಕ ಬರವಣಿಗೆಯ ಪದ್ಧತಿ ಇದೆ ಅದನ್ನು ಮೀರಿ ಬೆಳೆದವರು. ಜೊತೆಗೆ ಇವರ ಬರವಣಿಗೆ ಎಂತಹದ್ದು ಅಂತ ಹೇಳಿದರೆ ವಾಸ್ತವಿಕತೆಯಿಂದ ಕೂಡಿದಂತಹ ಬರವಣಿಗೆ ಆಗಿರುತ್ತೆ. ಪ್ರಾಯೋಗಿಕವಾದಂತಹ ಬರವಣಿಗೆಯ ಶೈಲಿ ಇವರದ್ದಿದೆಯಲ್ವಾ, ಅದಕ್ಕೆ ಅವರು ತುಂಬ ಪ್ರಸಿದ್ಧರಾಗಿರುವಂಥವರು, ತುಂಬ ಗುರುತಿಸಿಕೊಂಡವರು ವೈಕೋಂ ಮೊಹಮ್ಮದ್ ಬಶೀರ್. He is known for his sympathetic portrayal of the joys and sorrows of ordinary life. ಭೂಮಿಯ ಮೇಲಿನ ಸಾಮಾನ್ಯ ಬದುಕಿನ ದುಃಖ, ಸಂತೋಷ ಇವುಗಳ ಒಂದು ಸಹಾನುಭೂತಿಯ ಚಿತ್ರಣವನ್ನು ಅವರು ತುಂಬ ಚೆನ್ನಾಗಿ ತಮ್ಮ ಕಥೆಗಳ ಮೂಲಕ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ತುಂಬ ಪ್ರಸಿದ್ಧರಾಗಿದ್ದಾರೆ. His notable works include ಬಾಲ್ಯ ಕಲಾಸಖಿ, ಶಬ್ದಂಗಲ, ಪತುಮ್ಮ ಯುದೆ ಆಡು, ಮಥಿಲಕಲಾ, ಜನ್ಮದಿನಂ, ಅನರ್ಘ್ಯ ನಿಮಿಷಂ. ಸೊ ದೀಸ್ ಆರ್ ನೋಟೇಬಲ್ ವರ್ಕ್ಸ್ ಆಫ್ ವೈಕೋಂ ಮೊಹಮ್ಮದ್ ಬಶೀರ್. ಅವರಿಂದ ಬರೆಯಲ್ಪಟ್ಟಂತಹ ಶ್ರೇಷ್ಠ ಕೃತಿಗಳಾಗಿದ್ದಾವೆ. His stories have been translated into English and various Indian languages. ಅವರ ಅನೇಕ ಕಥೆಗಳು ಇಂಗ್ಲಿಷ್ಗೆ ಮತ್ತು ಭಾರತದ ಇತರೆ ಭಾಷೆಗಳಲ್ಲಿ ಭಾಷಾಂತರ ಮಾಡಲಾಗಿದೆ. He was a honorary fellow of the ಸಾಹಿತ್ಯ ಅಕಾಡೆಮಿ ಇನ್ 1970. 1970ರಲ್ಲಿ ಇವರು ಸಾಹಿತ್ಯ ಅಕಾಡೆಮಿಯನ್ನು ನೀಡಿ ಗೌರವಿಸಲ್ಪಟ್ಟಂಥವರು. ಹಿ ವಾಸ್ ದ ರಿಸಿಪಿಯೆಂಟ್ ಆಫ್ ದ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಏನು ಕೇಂದ್ರದಿಂದ ನೀಡಲ್ಪಡುವಂತಹ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಸ್ವೀಕರಿಸಿದವರು ಕೂಡ ಆಗಿದ್ದಾರೆ. ಆ್ಯಂಡ್ ಪದ್ಮಶ್ರೀ ಇನ್ 1982. 1982ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದವರು ವೈಕೋಂ ಮೊಹಮ್ಮದ್ ಬಶೀರ್ ಆಗಿದ್ದಾರೆ. Let's have a look at the glossary. ಓರು ಮನುಷ್ಯಾನ್ ಅಂದರೆ ಎ ಹ್ಯೂಮನ್ ಬೀಯಿಂಗ್ ಅಂತ, ಒಬ್ಬ ಮನುಷ್ಯ ಅಂತ. ಪ್ರೆಡಿಕ್ಯಾಮೆಂಟ್
ಅನ್ಪ್ಲೆಸೆಂಟ್ ಡೇಂಜರಸ್ ಸಿಚುವೇಶನ್, ಅಹಿತಕರ ಅಪಾಯಕಾರಿ ಸಂದರ್ಭ ಅನ್ನುವ ಅರ್ಥ ಕೊಡುತ್ತೆ. ಟು ಬಿಫಾಲ್, ಟು ಹ್ಯಾಪನ್, ಸಂಭವಿಸು ಅಂತ. ಡಿಂಜಿ, ಡಿಂಜಿ ಅಂದರೆ ಡರ್ಟಿ ಲುಕಿಂಗ್ ಆರ್ ಡಲ್ ಅಂತ ಹೇಳ್ತೇವೆ. ಮುಸುಕಾದ, ಮಬ್ಬಾದ, ಮಾಸಿದ ಅಂತ ನಾವು ಹೇಳ್ಬೋದು. ಮೈಗ್ರೆಂಟ್, ಎ ವರ್ಕರ್ ಹೂ ಮೂವ್ಸ್ ಫ್ರಮ್ ಪ್ಲೇಸ್ ಟು ಡೂ ಸೀಸ್ನಲ್ ವರ್ಕ್. ಏನು ಕಾಲಕ್ಕೆ ತಕ್ಕಂತೆ ಲಭ್ಯವಾಗುವಂಥ ಕೆಲಸಗಳನ್ನು ಮಾಡ್ತಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಕ್ಕಂಥವರಿಗೆ ವಲಸಿಗರು ಅಥವಾ ವಲಸೆ ಕಾರ್ಮಿಕರು ಅಂತ ನಾವು ಹೇಳ್ತೇವೆ. ಕೋರ್ಸ್, ಕೋರ್ಸ್ ಅಂತ ಹೇಳಿದರೆ ಮೈನರ್ ವರ್ಕ್ ಎಟ್ ಹೋಮ್, ಮನೆಯಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸಗಳಾಗಿರ್ತವೆ. ವ್ಯಾಲೆಟ್, ವ್ಯಾಲೆಟ್ ಅಂತ ಹೇಳಿದರೆ ಪರ್ಸ್ ಅಂತ ನಾವು ಹೇಳ್ತೇವೆ. ಗಾಜ್ ಔಟ್, ಟು ಕಟ್ ಆರ್ ಫೋರ್ಸ್ ಸಮಥಿಂಗ್ ಔಟ್ ರಫ್ಲಿ ಆರ್ ಬ್ರೂಟಲಿ, ತುಂಬ ಕ್ರೂರವಾಗಿ, ತುಂಬ ಕೆಟ್ಟದಾಗಿ ಕತ್ತರಿಸುವಂಥದ್ದು ಅಥವಾ ಬಲದ ಮೂಲಕ ಹೊರಹಾಕುವಂಥದ್ದು ಆಗಿರುತ್ತೆ. ಗಫ್, ಗಫ್ ಮೀನ್ಸ್ ಎ ಲೌಡ್ ಲಾಫ್, ಒಂದು ಗಟ್ಟಿಯಾದ ನಗು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸ್ಟಾರ್ಕ್ ನೆಕೆಡ್, ಕಂಪ್ಲೀಟ್ಲಿ ನೆಕೆಡ್, ಸಂಪೂರ್ಣವಾಗಿ ಬೆತ್ತಲೆ ಆಗಿರುವಂಥದ್ದಕ್ಕೆ ಸ್ಟಾರ್ಕ್ ನೆಕೆಡ್ ಅಂತ ಹೇಳ್ತಾರೆ. ಟು ಸೇವ್ ದ ಡೇ, ಇದು ಇಡಿಯಮ್ ಆಗಿದೆ. ಟು ಪ್ರಿವೆಂಟ್ ಫೇಲ್ಯೂರ್ ಆರ್ ಡಿಫೀಟ್ ಅಂತ ಅರ್ಥ. ಅಂದರೆ ವಿಫಲತೆಯನ್ನು ತಡೆಗಟ್ಟುವುದು ಅಥವಾ ಸೋಲನ್ನು ತಡೆಗಟ್ಟುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ we need to know the glossary before we start the actual story written by Waikom Muhammad Bashir. Now let's start the actual story. Now the narration begins by the narrator. ನಿರೂಪಕರಿಂದ ನಿರೂಪಣೆ ಪ್ರಾರಂಭ ಆಗುತ್ತೆ. The actual story begins. You have no definite plans. ನಿಮಗೆ ನಿಖರವಾದ ಯೋಜನೆಗಳಿರೋದಿಲ್ಲ. You are wandering around far away from home. ನಿಮ್ಮ ಮನೆಯಿಂದ ತುಂಬ ದೂರದಲ್ಲಿ ನೀವು ಅಲೆದಾಡ್ತಾ ಇರ್ತೀರಿ. You have no money with you. You do not know the local language. ನಿಮ್ಮ ಹತ್ರ ದುಡ್ಡಿಲ್ಲ ಮತ್ತು ಆ ಸ್ಥಳೀಯ ಭಾಷೆಯೂ ಕೂಡ ನಿಮಗೆ ಗೊತ್ತಿಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ. ನೀವು ಇಂಗ್ಲೀಷನ್ನು ಮಾತನಾಡಬಲ್ಲಿರಿ, ಹಿಂದೂಸ್ತಾನಿ ಹಿಂದಿಯನ್ನು ಮಾತನಾಡಬಲ್ಲಿರಿ. ಬಟ್ ವೆರಿ ಫ್ಯೂ ಪೀಪಲ್ ನೋ ಐದರ್ ಆಫ್ ದೀಸ್ ಲ್ಯಾಂಗ್ವೇಜಸ್. ಆದರೆ ಕೆಲವು ಜನ ಈ ಭಾಷೆಯನ್ನು ತಿಳಿದವರು ಆಗಿದ್ದಾರೆ. ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರೆಡಿಕಮೆಂಟ್ಸ್ ಆ್ಯಂಡ್ ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಈ ಒಂದು ಸಂದರ್ಭ ಇದೆಯಲ್ವಾ, ಇದು ನಿಮ್ಮನ್ನು ಅಪಾಯಕಾರಿ ಸಂದರ್ಭಕ್ಕೆ ಸಿಕ್ಕಾಕೊಳ್ಳುವ ಹಾಗೆ ಮಾಡುತ್ತೆ, ಸಂಕಟದಲ್ಲಿ ಸಿಕ್ಕಾಕೊಳ್ಳುವ ಹಾಗೆ ಮಾಡುತ್ತೆ. ಬಿಕಾಸ್ ಯು ಡೋಂಟ್ ನೋ ಅದರ್ ಲ್ಯಾಂಗ್ವೇಜಸ್ ದೇ ಸ್ಪೀಕ್ ಆ್ಯಂಡ್ ವೆರಿ ಫ್ಯೂ ಆಫ್ ದೆಮ್ ನೋ ದ ಲ್ಯಾಂಗ್ವೇಜಸ್ ದಟ್ ಯು ನೋ. ನಿಮ್ಮ ಭಾಷೆ ಅವರಿಗೆ ಬರಲ್ಲ, ಅವರ ಭಾಷೆ ನಿಮಗೆ ಬರಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ ಮತ್ತು ಯಾವುದೇ ರೀತಿಯ ಡೆಫಿನೆಟ್ ಪ್ಲ್ಯಾನ್ಸ್ ಇಲ್ಲ ಅಂದಾಗ ಕಂಪಲ್ಸರಿ, ನಾಟ್ ಕಂಪಲ್ಸರಿ, ಸಮ್ಹೌ ಯು ಸಫರ್, ನೀವೇನಾಗ್ತೀರಿ, ಬಳಲಬೇಕಾಗತ್ತೆ. ಒಂದು ಪ್ರೆಡಿಕ್ಯಾಮೆಂಟ್ ಅಂತ ಹೇಳ್ತೇವೆ, ಅಂದರೆ ಅಡ್ಡಕತ್ರಿಯಲ್ಲಿ ನೀವು, ಸಂಕಟದಲ್ಲಿ ನೀವು ಸಿಕ್ಕಾಕೊಳ್ತೀರಿ. ಮೆನಿ ಅಡ್ವೆಂಚರಸ್ ಕ್ಯಾನ್ ಬಿಫಾಲ್ ಯು. ಅವಾಗೇನಾಗುತ್ತೆ, ಅನೇಕ ಸಾಹಸಗಳು ನಿಮ್ಮ ಬದುಕಲ್ಲಿ ಸಂಭವಿಸ್ತವೆ. ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಅ ಡೇಂಜರಸ್ ಸಿಚುವೇಶನ್. ನೀವು ಒಂದು ಅಪಾಯಕಾರಿ ಸಂದರ್ಭದಲ್ಲಿ ನೀವು ನಿಮ್ಮನ್ನೇ ಸಿಕ್ಕಾಕೊಂಡಿರೋದನ್ನು ಕಾಣ್ತೀರಿ. ಎ ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂಸ್ ಯು. ಒಬ್ಬ ಸಂಪೂರ್ಣ ಅಪರಿಚಿತ ವ್ಯಕ್ತಿ ನಿಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಇವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ ಯು ವಿಲ್ ಸಮ್ಟೈಮ್ಸ್ ರಿಮೆಂಬರ್ ದ ಮ್ಯಾನ್ ಆ್ಯಂಡ್ ವಂಡರ್ ವೈ ಹಿ ಡಿಡ್ ಸೋ. ಅನೇಕ ವರ್ಷಗಳ ನಂತರವೂ ಕೂಡ ನೀವು ಆ ಮನುಷ್ಯನನ್ನು ನೆನಪು ಮಾಡ್ಕೊಳ್ತೀರಿ ಮತ್ತು ಆಶ್ಚರ್ಯಪಡ್ತೀರಿ. ನೀವು ಯಾಕೆ ಅವನು ಹಾಗೆ ಮಾಡಿದ, ಯಾಕೆ ಅವನು ನಿಮ್ಮ ರಕ್ಷಣೆಯನ್ನು ಮಾಡಿದ ಅಂತ ಹೇಳಿ
ನೀವು ಆಶ್ಚರ್ಯವನ್ನು ಕೂಡ ನೀವು ಪಡ್ತೀರಿ. ಲೆಟ್ ಅಸ್ ಸೇ ಇಟ್ ಈಸ್ ಐ ನಾಟ್ ಯು ಹೂ ರಿಮೆಂಬರ್ಸ್ ದ ಮ್ಯಾನ್. ಅಂತಹ ಮನುಷ್ಯನನ್ನು ನೆನಪು ಮಾಡಿಕೊಳ್ಳುವನು ನೀವಲ್ಲ, ನಾನಂತ ತಿಳ್ಕೊಳ್ಳೋಣ ಅಂತ ತಮ್ಮ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಐ ಆಮ್ ನೌ ನ್ಯಾರೇಟಿಂಗ್ ಎನ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾಡ್. ನನಗಾದಂತಹ ಒಂದು ಅನುಭವವನ್ನು ನಾನು ನಿರೂಪಣೆ ಮಾಡ್ತಾ ಇದ್ದೇನೆ, ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದೇನೆ. ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನನಗೆ ನನ್ನನ್ನು ಹಿಡ್ಕೊಂಡು ನನ್ನನ್ನೂ ಕೂಡ ಹೊರತುಪಡಿಸಿಲ್ಲ, ನನ್ನನ್ನೂ ಕೂಡ ಸೇರಿಸಿ ಮನುಷ್ಯರ ಬಗ್ಗೆ ನನಗೆ ಕೆಲವೊಂದಿಷ್ಟು ಅಸ್ಪಷ್ಟವಾದ ತಿಳುವಳಿಕೆಗಳಿದ್ದಾವೆ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್. ನನ್ನ ಸುತ್ತಲೂ ಒಳ್ಳೆಯ ಜನರೂ ಇದ್ದಾರೆ, ಕಳ್ಳರು ಇದ್ದಾರೆ. ದೋಸ್ ಹೂ ಸಫರ್ ಫ್ರಮ್ ವೇರಿಯಸ್ ಇನ್ಫೆಕ್ಷಿಯಸ್ ಡಿಸೀಸಸ್. ನೋಡಿ, ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರತಕ್ಕಂತಹ ಜನರೂ ಕೂಡ ನನ್ನ ಸುತ್ತಲಿದ್ದಾರೆ. ಆ್ಯಂಡ್ ಫ್ರಮ್ ಮ್ಯಾಡ್ನೆಸ್ ಒನ್ ಹ್ಯಾಸ್ ಟು ಲೀವ್ ಕೇರ್ಫುಲಿ. ಅಂದರೆ ನಮ್ಮ ಸುತ್ತಲೂ ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗದಿಂದ ನರಳೋರಿದ್ದಾರೆ, ಹುಚ್ಚುತನದಿಂದ ನರಳೋರಿದ್ದಾರೆ, ಎಷ್ಟೋ ಜನ ಕಳ್ಳರಾಗಿದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತುಂಬ ಕೇರ್ಫುಲ್ಲಾಗಿ ಜಾಗರೂಕತೆಯಿಂದ ಜೀವಿಸಬೇಕಾಗತ್ತೆ. ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್. ಈ ಜಗತ್ತಿದೆಯಲ್ವಾ, ಅದು ಒಳ್ಳೆಯತನದಕ್ಕಿಂತ ಕೆಟ್ಟತನವನ್ನೇ ಜಾಸ್ತಿ ಒಳಗೊಂಡಿದೆ, ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ. ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್. ಇದು ಜಗತ್ತಿನಲ್ಲಿ ಅಥವಾ ಭೂಮಿಯ ಮೇಲೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ ಅಂತ ನಮಗೆ ಅನ್ನಿಸುವುದು ಯಾವಾಗ ಅಂತ ಹೇಳಿದರೆ, ಯಾವಾಗ ನಮಗೆ ನೋವಾಗುತ್ತೋ ಆವಾಗ ಮಾತ್ರ ನಮಗನ್ಸುತ್ತೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ ಅಂತ ಹೇಳಿ. ಲೆಟ್ ಮೀ ರೆಕಾರ್ಡ್ ಹಿಯರ್ ದಟ್ ಇನ್ಸಿಡೆಂಟ್ ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ನಾನೊಂದು ಘಟನೆಯನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದೇನೆ, ದಾಖಲಿಸಿದ್ದೇನೆ. ಸೊ ಆ ಒಂದು ಘಟನೆ ಅದು ಇನ್ಸಿಗ್ನಿಫಿಕೆಂಟ್ ಅಂದರೆ ಕ್ಷುಲ್ಲಕ ಅನಿಸ್ಬೋದು, ಅಲ್ಪ ಅನಿಸ್ಬೋದು, ಅರ್ಥವಿಲ್ಲದ್ದು ಅಂತ ಅನಿಸ್ಬೋದು. ಆ ಒಂದು ಘಟನೆಯನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ, ದಾಖಲಿಸಿದ್ದೇನೆ, ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾರೆ. ಇಟ್ ವಾಸ್ ಕ್ವೈಟ್ ಅ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಎ ಮೌಂಟೇನ್. ಅಂದರೆ ಒಂದು ಬೆಟ್ಟದ ಕಣಿವೆ ಪ್ರದೇಶದಲ್ಲಿನ ಒಂದು ದೊಡ್ಡ ನಗರವಾಗಿತ್ತು. ಸಮ್ 1100 ಮೈಲ್ಸ್ ಫ್ರಮ್ ಹೋಮ್. ಮನೆಯಿಂದ 1500 ಮೈಲಿ ದೂರದಲ್ಲಿ ಇರುವಂಥದ್ದಾಗಿತ್ತು. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ. ಆ ಕಣಿವೆ ಪ್ರದೇಶದಲ್ಲಿನ ಜನರಿಗೆ ಈ ದಯೆ, ಕರುಣೆ ಅನ್ನುವಂತಹ ಗುಣದ ಪರಿಚಯವೇ ಇಲ್ಲ. ಅಲ್ಲಿನ ನಿವಾಸಿಗಳಿಗೆ ದಯೆ ಅಂದರೆ ಏನು, ಕರುಣೆ ಅಂದ್ರೇನು ಅನ್ನೋದರ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಅಷ್ಟೊಂದು ಕ್ರೂರವಾಗಿರ್ತಕ್ಕಂಥವ್ರು. ದೇ ವೇರ್ ಅ ಕ್ರೂಯಲ್ ಪೀಪಲ್. ತುಂಬ ಕ್ರೂರವಾದ ಜನರು. ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವೇರ್ ಡೈಲಿ ಆಕರೆನ್ಸಸ್. ಕೊಲೆ, ದರೋಡೆ, ಜೇಬು ಕಳ್ಳತನ ಮಾಡೋದು, ಇವುಗಳು ಅಲ್ಲಿ ಪ್ರತಿದಿನ ಸರ್ವೇ ಸಾಮಾನ್ಯವಾದಂತಹ ಚಟುವಟಿಕೆಗಳಾಗಿದ್ವು. ಬೈ ಟ್ರೆಡಿಷನ್, ಸಾಂಪ್ರದಾಯಿಕವಾಗಿ, ದ ಪೀಪಲ್ ವೇರ್ ಪ್ರೊಫೆಷ್ನಲ್ ಸೋಲ್ಜರ್ಸ್. ಅವರು ಸಾಂಪ್ರದಾಯಿಕವಾಗಿ ಏನಾಗಿದ್ದರು ಅಂತ ಹೇಳಿದರೆ, ಅವರು ಉದ್ಯೋಗದಿಂದ ಸೈನಿಕರಾಗಿದ್ದರು. ಸಮ್ ಆಫ್ ದೆಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್ ಆ್ಯಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ಅದರಲ್ಲಿ ಕೆಲವರು ಏನು ಮಾಡಿದರು, ದೂರದ ಸ್ಥಳಗಳಿಗೆ ಹೋಗಿದ್ದರು, ಹೋಗಿಬಿಟ್ಟು ಬಡ್ಡಿಗೆ ಏನು ಮಾಡಿದರು, ಹಣವನ್ನು ಸಾಲಕ್ಕೆ ಕೊಟ್ಟಿದ್ದರು. ಮೆನಿ ಅದರ್ಸ್ ಸರ್ವ್ಡ್ ಆಸ್ ವಾಚ್ಮೆನ್ ಇನ್ ಬ್ಯಾಂಕ್ಸ್, ಮಿಲ್ಸ್, ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್. ಇನ್ನೂ ಕೆಲವರು ಏನಾಗಿದ್ದರು, ಬ್ಯಾಂಕಲ್ಲಿ, ಮಿಲ್ಗಳಲ್ಲಿ
ಮತ್ತು ತುಂಬ ದೊಡ್ಡದಾದಂಥ ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗಿದ್ದರು, ವಾಚ್ಮನ್ ಆಗಿ ಕಾವಲುಗಾರರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು, ಸೇವೆಯನ್ನು ಮಾಡ್ತಾಯಿದ್ರು. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಅವರು ಹಣ ಅಂದ್ರೇ ಅವರ ಜೀವ ಆಗಿತ್ತು. ಹಣನೇ ಅವರಿಗೆ ಅತಿ ಮುಖ್ಯವಾಗಿತ್ತು. ಹಣಕ್ಕೆ ಕೊಡುವಷ್ಟು ಮಹತ್ವ, ಬೆಲೆಯನ್ನು ಅವರು ಯಾವುದಕ್ಕೂ ಕೂಡ ಕೊಡ್ತಾ ಇರಲಿಲ್ಲ. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್. ಹಣಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡ್ತಾಯಿದ್ರು. ಮತ್ತೊಬ್ಬರನ್ನು ಕೊಲೆ ಮಾಡಬೇಕಾಗಿ ಬಂದರೂ ಕೂಡ ಹಣಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಕೊಲೆಯನ್ನು ಮಾಡುವಂಥವರಾಗಿದ್ದರು. ಇಂತಹ ಪ್ರದೇಶದಲ್ಲಿನ ಒಂದು ಅನುಭವವನ್ನು ಇಲ್ಲಿ ಹೇಳಿಕೊಳ್ತಾ ಇದ್ದಾರೆ ವೈಕೋಮ್ ಮೊಹಮ್ಮದ್ ಬಶೀರ್. ಐ ಸ್ಟೇಡ್ ಇನ್ ದಟ್ ಸಿಟಿ ಇನ್ ಅ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ ಅ ಡರ್ಟಿ ಸ್ಟ್ರೀಟ್. ತುಂಬ ಗಲೀಜಾದಂತಹ, ಹೊಲಸಾದಂತಹ ಒಂದು ಏರಿಯಾದಲ್ಲಿ ಡಿಂಜಿ ರೂಮ್ ಅಂತ ಹೇಳಿದರೆ ಈ ಮುಸುಕಾದ, ಮಬ್ಬಾದ, ಮಾಸಿದ ಒಂದು ಕೋಣೆಯಲ್ಲಿ, ಅದು ತುಂಬ ಚಿಕ್ಕದಾದಂತಹ ಕೋಣೆಯಲ್ಲಿ ಆ ನಗರದಲ್ಲಿ ನಿರೂಪಕರಾದಂಥ ವೈಕೋಮ್ ಮೊಹಮ್ಮದ್ ಬಶೀರ್ ಉಳ್ಕೊಂಡಿದ್ರು. ಐ ಕ್ಯಾರಿಡ್ ಆನ್ ಅ ಪ್ರೊಫೆಷನ್ ದೇರ್. ನಾನೊಂದು ಉದ್ಯೋಗವನ್ನು ನಡೆಸ್ತಾ ಇದ್ದೆ, ನಾನೊಂದು ಕೆಲಸವನ್ನು ಕೈಗೊಳ್ತಾ ಇದ್ದೆ ಅಲ್ಲಿ. ಟೀಚಿಂಗ್ ಇಂಗ್ಲೀಷ್ ಟು ಮೈಗ್ರೆಂಟ್ ಲೇಬರರ್ಸ್. ಅಂದರೆ ಆ ಪ್ರೊಫೆಷನ್ ಏನಂತ ಹೇಳಿದರೆ, ಅಲ್ಲಿ ಕೆಲಸಕ್ಕೆ ಬರ್ತಕ್ಕಂತಹ ವಲಸಿಗ ಕೆಲಸಗಾರನಿದ್ದಾರೆ, ಸೊ ಅವರಿಗೆ ಇಂಗ್ಲೀಷ್ ಕಲಿಸುವಂತಹ ಕೆಲಸವನ್ನು ನಾನು ಅಲ್ಲಿ ಕೈಗೊಳ್ತಾ ಇದ್ದೆ. ಟೀಚಿಂಗ್ ಇಂಗ್ಲೀಷ್ ಟು ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 till 11 ಇನ್ ದ ನೈಟ್. ರಾತ್ರಿ 9:30 ತಡರಾತ್ರಿ 11 ಗಂಟೆವರೆಗೂ ಕೂಡ ಏನು ಮಾಡ್ತಾಯಿದ್ರು, ಇಂಗ್ಲೀಷನ್ನು ಆ ವಲಸಿಗ ಕಾರ್ಮಿಕರಿಗೆ ಹೇಳಿಕೊಡ್ತಾಯಿದ್ರು. ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸ್ಸಸ್ ಇನ್ ಇಂಗ್ಲೀಷ್. ಅಡ್ರೆಸ್ಸನ್ನು ಇಂಗ್ಲೀಷಲ್ಲಿ ಬರೆಯೋದನ್ನು ನಿರೂಪಕರು ಏನು ಮಾಡ್ತಾಯಿದ್ರು, ಅವರಿಗೆ ಹೇಳಿಕೊಡ್ತಾಯಿದ್ರು, ಕಲಿಸ್ತಾಯಿದ್ರು. ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್. ಅಲ್ಲಿ ಅಡ್ರೆಸ್ಸನ್ನು ಇಂಗ್ಲೀಷಲ್ಲಿ ಬರೆಯೋದೇ ಒಂದು ಅತ್ಯುನ್ನತವಾದ ಶಿಕ್ಷಣವಾಗಿತ್ತು, ಶ್ರೇಷ್ಠ ಶಿಕ್ಷಣವಾಗಿತ್ತು. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಎಟ್ ದ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸಲ್ಲಿ ಅಡ್ರೆಸ್ಸನ್ನು ಬರೆಯುವಂತಹ ಜನರನ್ನು ನೀವು ನೋಡಿರ್ಬೋದು. ದೇ ವೇರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 anna or 4 annas ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್. ಅಡ್ರೆಸ್ ಬರೆದಿದ್ದಕ್ಕಾಗಿ ಅವರಿಗೆ 1 ರಿಂದ 4 ಆನೆ ದುಡ್ಡನ್ನು ಏನಾಗ್ತಾ ಇತ್ತು, ನೀಡಲಾಗ್ತಾ ಇತ್ತು, ಕೊಡಲಾಗ್ತಾ ಇತ್ತು ಅನ್ನೋದನ್ನು ನೀವು ಗಮನಿಸಿರಬಹುದು, ನೋಡಿರಬಹುದು ಅಂತ ಲೇಖಕರು ಹೇಳ್ತಾರೆ. ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ಸಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್ ಮೈ ಸೆಲ್ಫ್. ನಾನು ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆ ಸ್ಕಿಲ್ಲನ್ನು ಏನು ಮಾಡ್ತಾಯಿದ್ದೆ, ಮತ್ತೊಬ್ಬರಿಗೆ ಕಲಿಸ್ತಾ ಇದ್ದೆ. ಮೈ ಸೆಲ್ಫ್ ಆ್ಯಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಸಮ್ ಮನಿ. 2 ಉದ್ದೇಶ ಇತ್ತು. ಒಂದು, ನಾನು ಆ ಸ್ಕಿಲ್ಲನ್ನು ಬೇರೆಯವರಿಗೆ ಕಲಿಸೋದ್ರ ಮೂಲಕ ನಾನು ಕಲಿಬೋದು, ಆ ಒಂದು ಫೇಟ್, ಆ ಒಂದು ಕಷ್ಟದಿಂದ, ಒಂದು ಸಂಕಟದಿಂದ ನಾನು ಪಾರಾಗ್ಬೋದು. ಜೊತೆಗೆ ನಾನೇ ಸ್ವತಃ ಬರೆಯೋದ್ರಿಂದ ದುಡ್ಡನ್ನು ಕೂಡ ಉಳಿಸಬಹುದಾಗಿತ್ತು. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ. ಆ ದಿನಗಳಲ್ಲಿ ನಾನು ಇಡೀ ದಿನ ಮಲಗ್ತಾ ಇದ್ದೆ. ಆ್ಯಂಡ್ ವೇಕಪ್ ಎಟ್ 4 in the evening. ಸಾಯಂಕಾಲ 4 ಗಂಟೆಗೆ ಹೇಳ್ತಾ ಇದ್ದೆ. ದಿಸ್ ವಾಸ್ ಟು ಸೇವ್. ಯಾಕೆ ಹಾಗೆ ಮಾಡ್ತಾ ಇದ್ದೆ ನಾನು? ಇಡೀ ದಿನ ಮಲಗಿಬಿಟ್ಟು ಸಾಯಂಕಾಲ 4 ಗಂಟೆಗೆ ನಾನು ಹೇಳ್ತಾ ಇದ್ದೆ. ಯಾಕೆ ಈ ಒಂದು ದಿನಚರಿ ನನಗಿತ್ತು, ಯಾಕೆ ಈ ಒಂದು ನನಗೆ ಅಭ್ಯಾಸ ಇತ್ತು, ಪ್ರಾಕ್ಟೀಸ್ ಇತ್ತು ಅಂತ ಹೇಳಿದ್ರೆ, ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೂನ್ ಮೀಲ್. ಮಧ್ಯಾಹ್ನ ಊಟ ತಿನ್ನುವುದನ್ನು, ಮುಂಜಾನೆ ಚಹಾ ಕುಡಿಯುವುದನ್ನು ಅಥವಾ ಅವುಗಳ ವೆಚ್ಚವನ್ನು ಉಳಿಸುವ ಸಲುವಾಗಿ ಇವರೇನಾಗ್ತಾಯಿದ್ರು, ಲೇಟಾಗಿ ಹೇಳ್ತಾಯಿದ್ರು. ಮುಂಜಾನೆ ಬೇಗ ಎದ್ಬಿಟ್ರೆ, ಸಪೋಸ್ he gets up in the morning, he needs to drink tea and he needs to have breakfast, and even if he is not sleeping, he has to have his
ಆಫ್ಟರ್ನೂನ್ ಮೀಲ್, ಮಧ್ಯಾಹ್ನ ಊಟ ಮಾಡಬೇಕಾಗತ್ತೆ. ಇವೆರಡನ್ನ ತಪ್ಪಿಸೋ ಸಲುವಾಗಿ ಏನು ಮಾಡ್ತಾಯಿದ್ರು ಅವರು, 4 ಗಂಟೆವರೆಗೆ ಮಲಗಿ 4 ಗಂಟೆಗೆ ಹೇಳ್ತಾ ಇದ್ರು. ಒನ್ ಡೇ ಐ ಗಾಟ್ ಅಪ್ ಎಟ್ 4 PM ಆ್ಯಸ್ ಯೂಶ್ವಲ್. ಪ್ರತಿದಿನದ ಅಭ್ಯಾಸದಂತೆ, ದಿನಚರಿಯಂತೆ ಅವರು 4 ಗಂಟೆಗೆ ಎಚ್ಚರಗೊಳ್ತಾರೆ. ಐ ಫಿನಿಶ್ಡ್ ಮೈ ಡೈಲಿ ಕೋರ್ಸ್ ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಅ ಮೀಲ್. ನಾನು ನನ್ನ ದಿನನಿತ್ಯದ ಕರ್ಮವನ್ನು ಮುಗಿಸ್ಕೊಂಡು, ಕೆಲಸವನ್ನು ಮುಗಿಸ್ಕೊಂಡ್ಬಿಟ್ಟು ಮನೆಯಿಂದ ಆಚೆ ಬರ್ತಾರೆ, ಟೀಯನ್ನು ಕುಡಿಯುವ ಸಲುವಾಗಿ ಮತ್ತು ಊಟವನ್ನು ಮಾಡುವ ಸಲುವಾಗಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಅ ಸೂಟ್. ನಿಮಗೆಲ್ಲ ಗೊತ್ತಾಗಲೇಬೇಕು ನಾನು ಸೂಟಲ್ಲಿದ್ದೆ ಅಂತ ಹೇಳಿ, ಸೂಟನ್ನು ಹಾಕಿಕೊಂಡು ನಾನು ಹೊರಗಡೆ ಬಂದಿದ್ದೆ ಅಂತ ಹೇಳಿ. ಐ ಹ್ಯಾಡ್ ಅ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ನನ್ನ ಕೋಟ್ ಪಾಕೆಟಲ್ಲಿ ಒಂದು ವ್ಯಾಲೆಟನ್ನು, ಒಂದು ಪರ್ಸನ್ನು ಇಟ್ಕೊಂಡು ನಾನು ಬಂದಿದ್ದೆ. ಐ ಹ್ಯಾಡ್ 14 rupees ಇನ್ ಇಟ್, ಮೈ ಲೈಫ್ಸ್ ಸೇವಿಂಗ್ಸ್ ಎಟ್ ದ ಟೈಮ್. ಅದರಲ್ಲಿ 14 ರೂಪಾಯಿ ಇತ್ತು, ಅದು ನನ್ನ ಜೀವನದ ಉಳಿತಾಯ ಆಗಿತ್ತು ಆ ಸಮಯದಲ್ಲಿ ಅಂತ ಹೇಳ್ತಾರೆ. ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. I ate a full meal consisting of chapatis and a meat curry. I entered a crowded restaurant. ನಾನು ಪ್ರವೇಶ ಮಾಡಿದೆ ಜನರಿಂದ ತುಂಬಿರ್ತಕ್ಕಂತಹ ಒಂದು ರೆಸ್ಟೋರೆಂಟನ್ನು. I ate a full meal consisting of chapatis and meat curry. ನಾನೊಂದು ಫುಲ್ ಊಟವನ್ನು ಮಾಡಿದೆ. ಆ ಫುಲ್ ಊಟದಲ್ಲಿ ಏನಾಗಿತ್ತು, ಚಪಾತಿ ಇತ್ತು ಮತ್ತು ಮಾಂಸದ ಪಲ್ಯ ಕೂಡ ಇತ್ತು. ಐ ಡ್ರ್ಯಾಂಕ್ ಟೀ ಆಸ್ ವೆಲ್. ನಾನು ಚಹಾವನ್ನು ಕೂಡ ಕುಡಿದೆ. ದ ಬಿಲ್ ಕೇಮ್ ಟು 11 annas. ಬಿಲ್ ಏನಾಗೋಯಿತು, 11 ಆನೆಯಷ್ಟು ಆಗೋಯಿತು. ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ಆ ಬಿಲ್ಲು 11 ಅನಾಸನ್ನು ಪೇ ಮಾಡಬೇಕಂತ ಹೇಳಿ ನನ್ನ ಕೋಟ್ ಪಾಕೆಟಲ್ಲಿ ನಾನು ಕೈ ಹಾಕ್ತೇನೆ. ಐ ಬಿಗ್ಯಾನ್ ಸ್ವೆಟಿಂಗ್ ಪ್ರೊಫ್ಯೂಸ್ಲಿ ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್. ನಾನು ನನ್ನ ಆ ಬಿಲ್ಲನ್ನು ಪೇ ಮಾಡಬೇಕು ಅಂತೇಳಿ ನನ್ನ ಕೋಟ್ ಪಾಕೆಟಲ್ಲಿ ಕೈ ಹಾಕ್ತಿದ್ದ ಹಾಗೆಯೇ ನಾನು ಸಿಕ್ಕಾಪಟ್ಟೆ ಬೆವರಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಮತ್ತು ನನಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದರೆ, ತಿಂದಿದ್ದೆಲ್ಲ ಒಂದೇ ಸಾರಿ ಜೀರ್ಣ ಆದ ಹಾಗೆ ಅವನಿಗೆ ಅನಿಸಿಬಿಡುತ್ತೆ. ದ ರೀಸನ್ ವಾಸ್, ಕಾರಣ ಏನು ಗೊತ್ತಾ, ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ನನ್ನ ಕೋಟ್ ಪಾಕೆಟಲ್ಲಿ ನನ್ನ ಪರ್ಸು ಇರಲಿಲ್ಲ. ಹಾಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಬೆವರ್ತಾನೆ. ತಿಂದಿದ್ದೆಲ್ಲ ಒಂದೇ ಸಾರಿ ಜೀರ್ಣ ಆದ ಹಾಗೆ ಅನಿಸುತ್ತೆ. ಐ ಸೆಡ್, ಆವಾಗ ಬಿಲ್ಲನ್ನು ಪೇ ಮಾಡಲಿಕ್ಕೆ ಅಂತ ಏನು ಕೌಂಟರ್ಗೆ ಇವರು ಹೋಗಿದ್ದಾರೆ. ಸೊ ಅಲ್ಲಿ ನಿರೂಪಕ ಹೇಳ್ತಾರೆ, ಕತೆಗಾರ ಹೇಳ್ತಾರೆ, ಐ ಸೆಡ್ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಯಾರೋ ನನ್ನ ಪಾಕೆಟನ್ನು ಪಿಕ್ ಮಾಡಿಬಿಟ್ಟಿದ್ದಾರೆ, ತಗೊಂಡ್ಬಿಟ್ಟಿದ್ದಾರೆ, ಹಾಗೂ ಯಾರೋ ನನ್ನ ವ್ಯಾಲೆಟನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ನಿರೂಪಕ ಹೇಳ್ತಾರೆ. ಆವಾಗ ಇಟ್ ವಾಸ್ ಅ ವೆರಿ ಬ್ಯೂಸಿ ರೆಸ್ಟೋರೆಂಟ್. ದ ಓನರ್ ಗೇವ್ ಎ ಲೌಡ್ ಗಫ್ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಓನರ್ ಏನು ಮಾಡ್ತಾನೆ, ಒಂದು ಗಟ್ಟಿಯಾಗಿ ನಗ್ತಾನೆ. ನೋಡಿ, ಇಟ್ ವಾಸ್ ಅ ಬ್ಯೂಸಿ ರೆಸ್ಟೋರೆಂಟ್, ಜನರಿಂದ ತುಂಬಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಆಗಿತ್ತು. ಯಾವಾಗ ಓನರ್ ಒಂದು ಸಾರಿ ಗಟ್ಟಿಯಾಗಿ ನಗ್ತಾನೋ ಅದೆಲ್ಲರನ್ನೂ ಕೂಡ ಅವನ ಕಡೆ ನೋಡುವ ಹಾಗೆ, ಆಶ್ಚರ್ಯದಿಂದ ಎಲ್ಲರೂ ಅವನ ಕಡೆ ನೋಡುವ ಹಾಗೆ ಮಾಡುತ್ತೆ. ಹಿ ಕಾಟ್ ಮೀ ಬೈ ದ ಲ್ಯಾಪೆಲ್ಸ್ ಆಫ್ ಮೈ ಕೋಟ್ ಆ್ಯಂಡ್ ಶೇಕಿಂಗ್ ಮೀ ಕ್ರೈಡ್. ನನ್ನ ಕೋಟ್ನ ಒಂದು ಲ್ಯಾಪೆಲ್ಸನ್ನು, ಆ ಪಟ್ಟಿಯನ್ನು ಹಿಡಿದ್ಬಿಟ್ಟು ನನ್ನನ್ನು ಹೀಗೆ ಅಲುಗಾಡಿಸ್ತಾ ಅವನು ಕೂಗ್ತಾನೆ, ದಿಸ್ ಟ್ರಿಕ್ won't work here. Put the money down and go, or else I will gouge your eyes out ಅಂತ ಹೇಳ್ತಾನೆ. ಅಂದರೆ ಈ ಟ್ರಿಕ್ ಇಲ್ಲಿ ವರ್ಕ್ ಆಗಲ್ಲ, ಇಂಥ ಆಟ ನಡೆಯಲ್ಲ, ದುಡ್ಡಿಡು ಹೋಗು, ಇಲ್ಲ ಅಂದರೆ ನಿನ್ನ ಕಣ್ಣನ್ನು ಆಚೆ ತೆಗೆದುಬಿಡ್ತೇನೆ, ಒಂದು ಕೊಟ್ಬಿಟ್ರೆ ಏನಾಗಬೇಕು, ಕಣ್ಣು ಆಚೆ ಬರಬೇಕು ಅಂತ ಹೇಳಿ ಓನರ್ ಗಟ್ಟಿಯಾಗಿ ಹೇಳ್ತಾನೆ. ಆವಾಗ
ಐ ಲುಕ್ಡ್ ಎಟ್ ದ ಪೀಪಲ್ ಅರೌಂಡ್ ಮೀ. ನಾನು ನನ್ನ ಸುತ್ತಲೂ ಇರತಕ್ಕಂಥ ಜನರ ಕಡೆ ಒಂದು ಸಾರಿ ನೋಡಿದೆ. ಐ ಡಿಡ್ ನಾಟ್ ಸಿ ಇವನ್ ಒನ್ ಕೈಂಡ್ ಫೇಸ್. ಒಂದೇ ಒಂದು ಮುಗ್ಧ ಮುಖ, ಒಂದೇ ಒಂದು ಕರುಣೆ ದಯೆಯನ್ನು ತೋರಿಸುವಂತಹ ಮುಖ ನಾನು ಕಾಣಲಿಲ್ಲ. ದೇ ಹ್ಯಾಡ್ ದ ಲುಕ್ ಆಫ್ ಹಂಗ್ರಿ ವೂಲ್ಸ್. ಏನು ಹಸಿದ ತೋಳುಗಳು ಯಾವ ರೀತಿಯಾಗಿ ಕಾಣಿಸಿಕೊಳ್ತಾವೋ ಆ ರೀತಿಯಾಗಿ ಏನಾದರೂ ಮನರಂಜನೆಯನ್ನು ತಗೊಳ್ಬೇಕು, ಏನು ನಡೆಯುತ್ತೆ ಏನಾಗುತ್ತೆ ನೋಡಬೇಕು ಅನ್ನುವಂಥ ಕುತೂಹಲನೇ ಅವರಲ್ಲಿ ಕಾಣಿಸ್ತಾ ಇತ್ತು. ಇಫ್ ಹಿ ಸೇಡ್ ಹಿ ವುಡ್ ಗೋಜ್ ಮೈ ಐಸ್ ಔಟ್, ಹಿ ವುಡ್ ಗೋಜ್ ದೆಮ್ ಔಟ್. ಅವನು ನನ್ನ ಕಣ್ಣನ್ನು ಕಿತ್ತಾಕ್ಬಿಡ್ತೇನೆ, ಕಣ್ಣನ್ನು ಆಚೆ ಬರೋ ಹಾಗೆ ಹೊಡಿತೇನೆ ಅಂತ ಹೇಳ್ತಾನೆ. ಅಂದರೆ ಖಂಡಿತ ಅವನು ನನ್ನ ಕಣ್ಣನ್ನು ತೆಗೆದೇ ಬಿಡ್ತಾನೆ ಅಂತ ನಿರೂಪಕರು ಹೇಳ್ತಾರೆ. ಐ ಸೆಡ್, ಆವಾಗ ಹೇಳ್ತಾರೆ, ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ಇವರು ಹೇಳ್ತಾರೆ, ನಾನು ನನ್ನ ಕೋಟನ್ನು ಇಲ್ಲಿ ಇಡ್ತೇನೆ, ಇಟ್ಟು ಹೋಗಿಬಿಟ್ಟು ದುಡ್ಡನ್ನು ತೊಗೊಂಡು ಬರ್ತೇನೆ ಅಂತ ಹೇಳ್ತಾರೆ. ಆವಾಗಲೂ ಕೂಡ ದ ರೆಸ್ಟೋರೆಂಟ್ ಕೀಪರ್ ಏನು ಮಾಡ್ತಾನೆ, ಅದರ ಓನರ್ ನಗ್ತಾನೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಇವ್ರು ಹೇಳ್ತಾರೆ, ನಾನು ನನ್ನ ಬಟ್ಟೆಯನ್ನು ಇಟ್ಟು ಹೋಗ್ತೇನೆ, ಬಟ್ಟೆಯನ್ನು ಇಟ್ಟು ಹೋಗಿಬಿಟ್ಟು ದುಡ್ಡು ತೊಗೊಂಬಂದು ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಅವನೇನು ಮಾಡ್ತಾನೆ, ಇವರು ಕೋಟನ್ನು ತೆಗಿಲಿಕ್ಕೆ ಹೇಳ್ತಾನೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಕೋಟ್. ನನ್ನ ಬಟ್ಟೆಯನ್ನು ತೆಗಿಲಿಕ್ಕೆ ಅವನು ಹೇಳ್ತಾನೆ. ಐ ಟುಕ್ ಆಫ್ ಮೈ ಕೋಟ್. ನಾನು ನನ್ನ ಕೋಟನ್ನು ತೆಗೆದೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಶರ್ಟ್. ನನ್ನ ಶರ್ಟನ್ನು ಕೂಡ ಬಿಚ್ಚಿಡು ಅಂತ ಅವನು ಹೇಳ್ತಾನೆ, ತೆಗೆದು ಹಾಕು ಅಂತ ಹೇಳ್ತಾನೆ. ಐ ಟುಕ್ ಆಫ್ ಮೈ ಶರ್ಟ್. ನನ್ನ ಶರ್ಟನ್ನು ಕೂಡ ನಾನು ತೆಗೆದು ಹಾಕಿದೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಬೋತ್ ಮೈ ಶೂಸ್. ನನ್ನ 2 ಶೂವನ್ನು ಕಳಿಸ್ಬೇಕು ಅಂತ ಅವನು ಹೇಳ್ದ. ಐ ಟುಕ್ ಆಫ್ ಬೋತ್ ಶೂಸ್. 2 ಶೂಸನ್ನು ಕೂಡ ನಾನು ತೆಗೆದು ಹಾಕಿದೆ. ಫೈನಲಿ ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಕೊನೆಗೆ ನನ್ನ ಟ್ರೌಸರ್ಸ್ ಅಂದರೆ ಪ್ಯಾಂಟನ್ನು ತೆಗಿಬೇಕು ಅಂತ ಅವನು ಕೊನೆಯದಾಗಿ ಹೇಳ್ತಾನೆ. ಸೊ ದ ಐಡಿಯಾ seemed to be to strip me, gouge out my eyes and send me out naked. ಅವನು ಪ್ಯಾಂಟನ್ನು ತೆಗಿಬೇಕು, ಟ್ರೌಸರ್ಸನ್ನು ತೆಗಿಬೇಕು ಅಂತ ಹೇಳಿದಂಥ ಮಾತಿದೆಯಲ್ವ, ನನ್ನನ್ನು ತುಂಬ ಇಕ್ಕಟ್ಟಿಗೆ, ತುಂಬ ಸಂಕಟಕ್ಕೆ ಸಿಲುಕಿಸಿದ ಹಾಗೆ, ನನ್ನ ಕಣ್ಣುಗಳನ್ನು ತೆಗೆದುಬಿಟ್ಟು ಆಚೆ ಬೆತ್ತಲೆಯಾಗಿ ಕಳಿಸಿದ ಹಾಗೆ ನನಗನ್ನಿಸುತ್ತೆ ಅಂತ ಲೇಖಕರು ಹೇಳ್ತಾರೆ. ಐ ಸೆಡ್, ಆವಾಗ ಅವ್ರು ಹೇಳ್ತಾರೆ, ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ಕೆಳಗಡೆ ಏನೂ ಇಲ್ಲ ಪ್ಯಾಂಟ್ ತೆಗೆದ್ರೆ ಅಂತ ಇವರು ಹೇಳ್ತಾರೆ. ಎವ್ರಿ ಒನ್ ಲಾಫ್ಡ್. ಅವನು ಹಾಗೆ ಹೇಳ್ತಿದ್ದ, ನಿರೂಪಕ ಹಾಗೆ ಹೇಳ್ತಿದ್ದ ಹಾಗೆ ಪ್ರತಿಯೊಬ್ಬರೂ ಕೂಡ ಅಲ್ಲಿರುವವರು ನಗ್ತಾರೆ. ದ ರೆಸ್ಟೋರೆಂಟ್ ಕೀಪರ್ ಸೆಡ್, ಐ ಡೌಟ್ ಇಟ್. ನನಗೆ ಸಂದೇಹ ಇದೆ. ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್. ಇಲ್ಲ, ಒಳಗಡೆ ಏನಾದರೂ ಇರಲೇಬೇಕು, ಇನ್ನು ನನಗೆ ಯಾಕೋ ಸಂದೇಹ ಇದೆ ಅಂತ ರೆಸ್ಟೋರೆಂಟ್ ಕೀಪರ್ ಹೇಳ್ತಾನೆ. ಅಬೌಟ್ 50 people ರಿಪೀಟೆಡ್, ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಸುಮಾರು 50ರಷ್ಟು ಜನ ಏನು ಮಾಡ್ತಾರೆ, ರಿಪೀಟ್ ಮಾಡ್ತಾರೆ, ಇಲ್ಲ ಏನಾದರೂ ಇರಲೇಬೇಕು ಅಂತ. ಮೈ ಹ್ಯಾಂಡ್ಸ್ ರೆಫ್ಯೂಸ್ ಟು ಮೂವ್. ಯಾವಾಗ ರೆಸ್ಟೋರೆಂಟ್ ಕೀಪರ್, ಅದರ ಮಾಲೀಕ ಏನಾದರೂ ಇರಲೇಬೇಕು ಅಂತ ಹೇಳ್ತಾನೆ, ಜನ ಎಲ್ಲ ಸೇರಿಬಿಟ್ಟು ಏನಾದರೂ ಇರಲೇಬೇಕು ಅಂತ ಹೇಳ್ತಾರೆ, ಆವಾಗ ಅವನಿಗೆ ಅನಿವಾರ್ಯ ಆಗಿಬಿಡುತ್ತೆ ನಿರೂಪಕನಿಗೆ. ಮೈ ಹ್ಯಾಂಡ್ಸ್ ರಿಫ್ಯೂಸ್ ಟು ಮೂವ್. ಇನ್ನೇನು ಬಟ್ಟೆಯನ್ನು ಕಳಿಸಲೇಬೇಕು, ಪ್ಯಾಂಟನ್ನು ಕಳಿಸಲೇಬೇಕು, ಟ್ರೌಸರ್ಸನ್ನು ಕಳಿಸಲೇಬೇಕು, ಆದರೆ ಕೈಗಳು ಮಾತ್ರ ರೆಡಿ ಇಲ್ಲ. ಕೈಗಳು ಮಾತ್ರ ಏನು ಮಾಡ್ತಾ ಇದ್ದಾವೆ, ತಿರಸ್ಕರಿಸ್ತಾ ಇದ್ದಾವೆ, ಮೂವ್ ಆಗ್ತಾ ಇಲ್ಲ. ಐ ಸಾ ಇನ್ ಮೈ ಇಮ್ಯಾಜಿನೇಷನ್. ನಾನು ನನ್ನ ಕಲ್ಪನೆಯಲ್ಲಿ ನೋಡಿದೆ. ಎ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್. ಜನರ ಮಧ್ಯದಲ್ಲಿ ನಿಂತ್ಕೊಂಡಿರುವಂತಹ ಮನುಷ್ಯನನ್ನು. ಸ್ಟಾರ್ಕ್ ನೆಕೆಡ್ ಅಂದರೆ ಸಂಪೂರ್ಣವಾಗಿ ಬೆತ್ತಲೆಯಾಗಿರುವಂಥವ.
ಆ್ಯಂಡ್ ವಿದೌಟ್ ಹೀಸ್ ಐಸ್, ತನ್ನ ಕಣ್ಣುಗಳಿಲ್ಲದ ಸಂಪೂರ್ಣ ಬೆತ್ತಲೆಯಾಗಿರುವಂತಹ ಒಬ್ಬ ಮನುಷ್ಯ ಜನರ ಮಧ್ಯೆ ನಿಂತಿರುವುದನ್ನು ನನ್ನ ಕಲ್ಪನೆಯಲ್ಲಿ ನಾನು ನೋಡಿದೆ. ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದ್ಯಾಟ್, ಜೀವನ ಈ ರೀತಿಯಾಗಿ ಕೊನೆಯಾಗಿ ಹೋಗ್ತಾ ಇತ್ತು. ಲೆಟ್ ಇಟ್ ಎಂಡ್, ಕೊನೆಗೊಳ್ಳಲಿ. ಆ್ಯಂಡ್ ಫಾರ್ ಆಲ್ ದಿಸ್ ಐ ನೆವರ್ ಮೈಂಡ್, ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್, ಐ ಹ್ಯಾಡ್ ನಥಿಂಗ್ ಟು ಸೇ. ದೇವರೇ, ನನಗೆ ಹೇಳೋದಕ್ಕೆ ಏನೂ ಉಳಿದಿಲ್ಲ. ಎವ್ರಿಥಿಂಗ್ ವುಡ್ ಎಂಡ್, ಪ್ರತಿಯೊಂದು ಕೂಡ ಕೊನೆಗೊಳ್ಳುತ್ತೆ. ಎವ್ರಿಥಿಂಗ್ ವುಡ್ ಎಂಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್, ಎಲ್ಲರ ತೃಪ್ತಿಗೋಸ್ಕರ, ಎಲ್ಲರ ಒಂದು ಇಷ್ಟಕ್ಕೋಸ್ಕರ ನನ್ನ ಪ್ರತಿಯೊಂದು ಕೂಡ ಏನಾಗುತ್ತೆ, ಕೊನೆಗೊಳ್ಳುತ್ತೆ ಅಂತ ಲೇಖಕರು ಹೇಳ್ತಾರೆ. ಐ ಬಿಗ್ಯಾನ್ ಟು undo one by one the buttons of my treasures, then I heard a voice. ನಾನು ನನ್ನ ಟ್ರೆಸರ್ಸ್ನ ಒಂದೊಂದೇ ಬಟನನ್ನು ತೆಗಿತಾ ಇದ್ದೆ. ಆವಾಗ ನನಗೊಂದು ಧ್ವನಿ ಕೇಳಿಸಿತು. ಸ್ಟಾಪ್, ಐ ಶಾಲ್ ಪೇ ದ ಮನಿ, ನಿಲ್ಲು, ನಾನು ದುಡ್ಡನ್ನು ಕೊಡ್ತೇನೆ ಅನ್ನುವಂತಹ ಒಂದು ಧ್ವನಿ ಕೇಳಿಬರುತ್ತೆ. ನೋಡಿ, ನಾವು ಆ ಒಂದು ಅಪಾಯಕಾರಿ ಸಾಂದರ್ಭಿಕ ಚಿತ್ರವನ್ನು ನಾವಿಲ್ಲಿ ಕಾಣ್ಬೋದು. ಒಂದು ಕಡೆ ನ್ಯಾರೇಟರ್ ಇದ್ದಾರೆ, ಅವರು ಜಸ್ಟ್ ಟ್ರೆಸರನ್ನು ಮಾತ್ರ ಬಾಕಿ ಉಳಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ಅಲ್ಲಿ ರೆಸ್ಟೋರೆಂಟ್ ಕೀಪರ್ ಇದ್ದಾರೆ, ಆಮೇಲೆ ಅದರ್ ಕಸ್ಟಮರ್ಸ್ ಇದ್ದಾರೆ, ಆಮೇಲೆ ಮ್ಯಾನ್ ವಿತ್ ರೆಡ್ ಟರ್ಬನ್. ಏನಾಗಿದೆ ನೋಡಿ, ಸೊ ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಏನು ಸ್ಟಾಪ್ ಐ ಶಾಲ್ ಪೇ ದ ಮನಿ ಅಂತ ಹೇಳ್ತಾ ಇದ್ದಾನೆ ವ್ಯಕ್ತಿ. ಸೊ ಆ ವ್ಯಕ್ತಿಯ ಧ್ವನಿಯನ್ನು ನಾವು ಕೇಳ್ತಾ ಇದ್ದೇವೆ. ಎವ್ರಿ ಒನ್ ಟರ್ನ್ ಇನ್ ದ ಡಿರೆಕ್ಷನ್ ಆಫ್ ದ ವಾಯ್ಸ್, ಪ್ರತಿಯೊಬ್ಬರೂ ಕೂಡ ಯಾವ ದಿಕ್ಕಿನಿಂದ ಧ್ವನಿ ಬಂತೋ, ಯಾವ ಕಡೆಯಿಂದ ಧ್ವನಿ ಬಂತೋ ಎಲ್ಲರೂ ಅದ ಕಡೆನೇ ತಿರುಗ್ತಾರೆ. ದೇರ್ ಸ್ಟುಡ್ ಅ ಫೇರ್ ಕಾಂಪ್ಲೆಕ್ಸೆಡ್ ಮ್ಯಾನ್ 6 feet tall with a red turban and white trousers. ಬಿಳಿ ಟ್ರೌಸರ್ಸನ್ನು ಧರಿಸಿದಂತಹ, ಕೆಂಪು ರುಮಾಲನ್ನು ಧರಿಸಿದಂತಹ 6 ಫೂಟ್ ಎತ್ತರದ ಮತ್ತು ತುಂಬ ಸುಂದರವಾದಂತಹ ಒಬ್ಬ ಹ್ಯಾಂಡ್ಸಮ್ ಒಬ್ಬ ಮನುಷ್ಯ ಅಲ್ಲಿ ನಿಂತ್ಕೊಂಡಿದ್ದ. ಹಿ ಸ್ಪಾಟೆಡ್ ಹ್ಯಾಂಡಲ್ ಬಾರ್ ಮುಸ್ಟಾಚ್ ಆ್ಯಂಡ್ ಹ್ಯಾಡ್ ಬ್ಲೂ ಐಸ್. ಅವನಿಗೆ ನೀಲಿ ಕಣ್ಣುಗಳಿದ್ವು, ಆಮೇಲೆ ತನ್ನ ಮೀಸೆಯನ್ನು ಮೀಸೆಯನ್ನು ಅವನು ತೀಡ್ತಾ ಇದ್ದ. ಸೊ ಅಂತಹ ವ್ಯಕ್ತಿ ಅವನಾಗಿದ್ದ. ಬ್ಲೂ ಐಸ್ ವೇರ್ ಕ್ವೈಟ್ ಕಾಮನ್ ಅಟ್ ದಿಸ್ ಪ್ಲೇಸ್, ಆ ಜಾಗದಲ್ಲಿ ನೀಲಿ ಕಣ್ಣುಗಳು ಸಾಮಾನ್ಯವಾಗಿದ್ವು. ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಆಸ್ಕ್ಡ್ ದ ರೆಸ್ಟೋರೆಂಟ್ ಕೀಪರ್ ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್. ಅವನು ಮುಂದೆ ಬಂದುಬಿಟ್ಟು ರೆಸ್ಟೋರೆಂಟ್ ಕೀಪರಿಗೆ ಕೇಳ್ತಾನೆ, ಹೇಳು ಎಷ್ಟಿತ್ತು ಅದು ಬಿಲ್ಲು, ಎಷ್ಟು ಹೇಳಿದೆ ನೀನು ಬಿಲ್ಲು ಅಂತ ಹೇಳಿಬಿಟ್ಟು ಆ ಮನುಷ್ಯ ಮುಂದೆ ಬಂದು ರೆಸ್ಟೋರೆಂಟ್ ಕೀಪರ್ಗೆ ಕೇಳ್ತಾನೆ. 11 enas, 11 enas ಅಂತ ಹೇಳ್ತಾನೆ. ಆವಾಗ he paid the amount, he turned to me and said, put on your clothes. ಅವನು ಅಮೌಂಟನ್ನು ಪೇ ಮಾಡ್ತಾನೆ, ಆಮೇಲೆ ನನ್ನ ಕಡೆ ತಿರುಗಿಬಿಟ್ಟು ನನಗೆ ಹೇಳ್ತಾನೆ, put on your clothes, ನಿನ್ನ ಬಟ್ಟೆಯನ್ನು ಹಾಕಿಕೋ ಅಂತ ಹೇಳಿ ನಿರೂಪಕನಿಗೆ ಬಟ್ಟೆ ಹಾಕಿಕೊಳ್ಳೋದಕ್ಕೆ ಹೇಳ್ತಾನೆ. ಆವಾಗ ಐ ಪುಟ್ ದೆಮ್ ಆನ್, ನಿರೂಪಕರು ಎಲ್ಲ ಬಟ್ಟೆಯನ್ನು ಹಾಕಿಕೊಳ್ತಾರೆ. ಕಮ್ ಹಿ ಕಾಲ್ಡ್ ಮೀ, ಬಾ ನನ್ನ ಜೊತೆ ಅಂತ ಹೇಳಿ ಅವನು ಕರೀತಾನೆ. ಐ ವೆಂಟ್ ವಿತ್ ಹಿಮ್, ನಾನು ಅವನ ಜೊತೆ ಹೋದೆ. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್, ನಾನು ಧನ್ಯವಾದವನ್ನು ಹೇಳೋದಕ್ಕೆ ನನ್ನ ಹತ್ರ ಪದಗಳಿದ್ವಾ, ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ನನ್ನ ಹತ್ರ ಪದಗಳಿದ್ವಾ. ಐ ಟೋಲ್ಡ್ ಹಿಮ್ ಯು ಹ್ಯಾವ್ ಡನ್ ಅ ಗ್ರೇಟ್ ಡೀಡ್, ನಾನು ಅವನಿಗೆ ಹೇಳಿದೆ, ನೀನು ತುಂಬ ದೊಡ್ಡ ಕೆಲಸ ಮಾಡಿದೆ, ನೀನು ತುಂಬ ಪುಣ್ಯದ ಕೆಲಸ ಮಾಡಿದೆ. ಐ ಹ್ಯಾವ್ ನಾಟ್ ಸೀನ್ ಅ ಫೈನರ್ ಮ್ಯಾನ್, ನಿನ್ನಂತಹ ಒಳ್ಳೆಯ ಮನುಷ್ಯನನ್ನು ನಾನು ನೋಡಿಯೇ ಇಲ್ಲ ಅಂತ ನಿರೂಪಕರು ಆ ಮನುಷ್ಯನಿಗೆ ಹೇಳ್ತಾನೆ. ಹೀ ಲಾಫ್ಡ್, ಅವನು ನಗ್ತಾನೆ. ವಾಟ್ಸ್ ಯುವರ್ ನೇಮ್, ಹೀ ಆಸ್ಕ್ಡ್, ಅವಾಗ ಅವನು ಕೇಳ್ತಾನೆ, ನಿನ್ನ ಹೆಸರೇನು ಅಂತ ಕೇಳ್ತಾನೆ.
ಆವಾಗ ಐ ಟೋಲ್ಡ್ ಹಿಮ್ ಮೈ ನೇಮ್ ವೇರ್ ಐ ಕೇಮ್ ಫ್ರಮ್, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋದನ್ನು ನಿರೂಪಕರು ಹೇಳಿಕೊಳ್ತಾರೆ. ಐ ಆಸ್ಕ್ಡ್ ದ ಮ್ಯಾನ್ ಹೀಸ್ ನೇಮ್, ಹೀ ಸೇಡ್ ಐ ಹ್ಯಾವ್ ನೋ ನೇಮ್. ಇವರು ಅವನಿಗೆ ಕೇಳ್ತಾರೆ, ನಿರೂಪಕರನ್ನು ಕಾಪಾಡಿದಂತಹ ವ್ಯಕ್ತಿ ಕೇಳ್ತಾನೆ ನಿನ್ನ ಹೆಸರು ಏನು ಅಂತ. ಆವಾಗ ಇವರು ತಮ್ಮ ಹೆಸರನ್ನು ಕೂಡ ಹೇಳ್ತಾರೆ, ತಾವು ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಆದರೆ ಇವರು ಅವನಿಗೆ ಆ ವ್ಯಕ್ತಿಗೆ ಹೆಸರನ್ನು ಕೇಳಿದಾಗ ಐ ಹ್ಯಾವ್ ನೋ ನೇಮ್, ನನಗೆ ಹೆಸರಿಲ್ಲ ಅಂತ ಆ ವ್ಯಕ್ತಿ ಉತ್ತರಿಸ್ತಾನೆ. ಐ ಸೆಡ್ ಇನ್ ದಟ್ ಕೇಸ್ ಮರ್ಸಿ ಮಸ್ಟ್ ಬಿ ಯುವರ್ ನೇಮ್. ನಿಮಗೆ ಹೆಸರಿಲ್ಲ ಅಂತ ಹೇಳಿದರೆ ನಿಮ್ಮ ಹೆಸರು ದಯೆ, ಕರುಣೆ, ದೇವರು ಅಂತ ಆಗಿರಲೇಬೇಕು ಅಂತ ಅವರು ಅಂದ್ಕೊಳ್ತಾರೆ. ಹಿ ಡಿಡ್ ನಾಟ್ ಲಾಫ್ ಎಟ್ ದ್ಯಾಟ್. ಆ ಮಾತನ್ನು ಹೇಳಿದಾಗ ಆ ವ್ಯಕ್ತಿ ನಗಲಿಲ್ಲ. ಹಿ ವಾಕ್ಡ್ ಆನ್ ಅಂಟಿಲ್ ವಿ ರೀಚ್ ದ ಡೆಸರ್ಟೆಡ್ ಬ್ರಿಡ್ಜ್. ಅಂದರೆ ಒಂದು ನಿರ್ಜನವಾಗಿರುವಂತಹ ಸೇತುವೆಯನ್ನು ತಲುಪುವವರೆಗೂ ಕೂಡ ನಾವಿಬ್ಬರು ನಡೆದು ಹೋದೆವು. ಹಿ ಲುಕ್ಡ್ ಆಲ್ ಅರೌಂಡ್. ಆ ಒಂದು ನಿರ್ಜನವಾಗಿರತಕ್ಕಂಥ ಸೇತುವೆಯನ್ನು ತಲುಪಿದ ನಂತರ ಅವನು ಸುತ್ತಲೂ ನೋಡ್ತಾನೆ. ದೇರ್ ವಾಸ್ ನೋ ಒನ್. ಯಾರೊಬ್ಬರೂ ಇರಲಿಲ್ಲ. ಲುಕ್, ಯು ಮಸ್ಟ್ ಗೋ ಅವೇ ವಿದೌಟ್ ಟರ್ನಿಂಗ್ ರೌಂಡ್. ಹಿಂದೆ ತಿರುಗಿ ನೋಡದೆ ನೀನು ಹೋಗ್ತಾ ಇರಬೇಕು. ಇಫ್ ಎನಿ ಒನ್ ಆಸ್ಕ್ಸ್ ಯು ವೆದರ್ ಯು ಹ್ಯಾವ್ ಸೀನ್ ಮೀ, ಯು ಮಸ್ಟ್ ಸೇ ನೋ. ನೋಡು, ನೀನು ಇಲ್ಲಿಂದ ಹೋಗಬೇಕು, ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರಬೇಕು. ಯಾರಾದರೂ ನೀನು ನನ್ನನ್ನು ನೋಡಿದೀಯಾ ಅಂತ ಕೇಳಿದರೆ ನೀನೇನು ಹೇಳು, ಇಲ್ಲ ಅಂತ ಹೇಳಲೇಬೇಕು ಅಂತ ಆ ಮನುಷ್ಯ ನಿರೂಪಕನಿಗೆ ಹೇಳ್ತಾರೆ. ಐ ಅಂಡರ್ಸ್ಟುಡ್. ಇವರಿಗೆ ಸಂಪೂರ್ಣ ಅರ್ಥವಾಯಿತು ನನಗೆ. ಹಿ ಟುಕ್ ಔಟ್ ಫ್ರಮ್ ಹೀಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. ಅವನು ಬೇರೆ ಬೇರೆ ಪಾಕೆಟಿಂದ ಏನು ಮಾಡ್ತಾನೆ, ಒಟ್ಟು 5 ವ್ಯಾಲೆಟ್ಸನ್ನು ಆಚೆ ತೆಗಿತಾನೆ, ಹೊರಗಡೆ ತೆಗಿತಾನೆ. 5 ಅಮಂಗ್ ದೆಮ್ ವಾಸ್ ಮೈನ್. 5ರಲ್ಲಿ ನನ್ನದು ಕೂಡ ಒಂದಾಗಿತ್ತು. ವಿಚ್ ಆಫ್ ದೀಸ್ ಈಸ್ ಯುವರ್ಸ್. ಅವನು ಕೇಳ್ತಾನೆ, ಹೀಗೆಲ್ಲ 5 ವ್ಯಾಲೆಟ್ಸ್ ಅಂತ ತೆಗೆದುಬಿಟ್ಟು ಇದರಲ್ಲಿ ಯಾವ್ದು ನಿಂದು ಅಂತ ಕೇಳ್ತಾನೆ. ಆವಾಗ ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್. ನಾನು ನನ್ನ ವ್ಯಾಲೆಟ್ ಯಾವುದು ಅಂತ ಹೇಳಿ ಅಲ್ಲಿ ತೋರಿಸಿದೆ. ಓಪನ್ ಇಟ್. ತೆಗೆದು ನೋಡು ಅಂತ ಅವನು ಹೇಳ್ತಾನೆ. ಐ ಓಪನ್ಡ್ ಇಟ್. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್. ಐ ಪುಟ್ ಇಟ್ ಇನ್ ಮೈ ಪಾಕೆಟ್. ಅವರ ದುಡ್ಡು ಹೇಗಿತ್ತೋ ಹಾಗೆ ಇತ್ತು, ಅದನ್ನು ಇವರು ತಮ್ಮ ಪಾಕೆಟಲ್ಲಿ ಇಟ್ಟುಕೊಳ್ತಾರೆ. ಹಿ ಟೋಲ್ಡ್ ಮೀ, ಗೋ, ಮೇ ಗಾಡ್ ಹೆಲ್ಪ್ ಯು. ಹೋಗು, ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಅಂತ ಅವನು ಹೇಳಿ ಕಳಿಸ್ತಾನೆ. ಆವಾಗ ಇವರು ಕೂಡ ಐ ರಿಪೀಟೆಡ್. ನಾನು ಕೂಡ ಹೇಳಿದೆ, ಮೇ ಗಾಡ್ ಹೆಲ್ಪ್ ಯು. ದೇವರು ನಿನಗೂ ಕೂಡ ಒಳ್ಳೇದು ಮಾಡಲಿ ಅಂತ. ಇಟ್ಸ್ ಅ ಸ್ಟೋರಿ ಟ್ರಾನ್ಸ್ಲೇಟೆಡ್ ಫ್ರಮ್ ಮಲಯಾಳಂ by V. Abdullah, titled A Man. So this is how the story Oru Manushan talks how a stranger saved the day for the narrator. ಈ ಕತೆ ಇದೆಯಲ್ವಾ, ಈ ಕತೆ ಒಬ್ಬ ಸಂಪೂರ್ಣ ಅಪರಿಚಿತ ವ್ಯಕ್ತಿ ಹೇಗೆ ಆ ದಿನ ಆ ನಿರೂಪಕರನ್ನು ಕಾಪಾಡ್ತಾನೆ ಅನ್ನುವಂಥದ್ದು. ಇಟ್ ಪ್ರೂವ್ಸ್, ಇದು ಸಾಬೀತುಪಡಿಸುತ್ತೆ, ದ್ಯಾಟ್ ದೇರ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಪರ್ಸನ್ ಹೂ ಹೆಲ್ಪ್ಡ್ ಆ್ಯಂಡ್ ಸೇವ್ಡ್ ದ ನ್ಯಾರೇಟರ್ ಫ್ರಮ್ ಎಂಬರೆಸಿಂಗ್ ಸಿಚುವೇಶನ್. ತುಂಬ ಮುಜುಗರದ ಒಂದು ಸಂದರ್ಭದಿಂದ, ಸಂದಿಗ್ಧ ಪರಿಸ್ಥಿತಿಯಿಂದ ಈ ಮನುಷ್ಯನನ್ನು ದುಡ್ಡು ಕೊಟ್ಟು ಕಾಪಾಡಿದಂತಹ ಆ ಮನುಷ್ಯನಲ್ಲಿ ಒಂದು ಬದಲಾವಣೆ ಆಗಿದೆ ಅನ್ನೋದನ್ನು ಈ ಕತೆ ಸಾಬೀತುಪಡಿಸುತ್ತೆ. ದೇ ಹ್ಯಾಡ್ ಮರ್ಸಿ ಇನ್ he had mercy in his heart, though they had never been known for quality of mercy. ಪಾಠದ ಪ್ರಾರಂಭದಲ್ಲೇ ಹೇಳ್ತಾರೆ, those people had never been known for quality of mercy ಅಂತ. ಅಂದರೆ ಅವರಿಗೆ ದಯೆ ಕರುಣೆಯದ ಪರಿಚಯನೇ ಇಲ್ಲ, ಅವುಗಳಂದ್ರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ, ಅಂಥ ಕ್ರೂರ ಜನಾಂಗ ಅಂತ ಹೇಳಿ ಪರಿಚಯಿಸಿದರು. ಅಂಥವನಲ್ಲೂ ಕೂಡ ಏನಾಗಿದೆ, ಒಳ್ಳೆಯ ಗುಣ ಇದೆ, ಮತ್ತೊಬ್ಬರಿಗೋಸ್ಕರ ಮಿಡಿಯುವಂತಹ ಒಂದು ಗುಣ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿ ಫೀಲ್ಸ್ ಸಾರಿ ಫಾರ್ ದ ಕಂಡೀಷನ್ ಆಫ್ ದ ನ್ಯಾರೇಟರ್. ಆ ಒಂದು ಸಂದಿಗ್ಧ ಪರಿಸ್ಥಿತಿ, ಮುಜುಗರದ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿಯನ್ನು ನೋಡಿಬಿಟ್ಟು ಅವನು ಮರುಗ್ತಾನೆ. ಹಿ ಫೀಲ್ಸ್ ಸಾರಿ ಫಾರ್ ದ ಕಂಡೀಷನ್ ಆಫ್ ದ ನ್ಯಾರೇಟರ್.
ಹಿ ನಾಟ್ ಓನ್ಲಿ ಸೇವ್ಡ್ ದ ನ್ಯಾರೇಟರ್, ಅವನು ಈ ನಿರೂಪಕರನ್ನು ಉಳಿಸೋದೊಂದೇ ಮಾಡಲಿಲ್ಲ, ಬಟ್ ಆಲ್ಸೋ ರಿಟರ್ನ್ಡ್ ಹೀಸ್ ವ್ಯಾಲೆಟ್ ಆ್ಯಂಡ್ ಹೀಸ್ ಮನಿ ವಾಸ್ ಇಂಟ್ಯಾಕ್ಟ್. ನೋಡಿ, ಅವನ ಒಂದು ಪೈಸೆ ದುಡ್ಡನ್ನು ಕೂಡ ತೆಗೆದುಕೊಳ್ಳದೆ ಇರುವಂತಹ ಆ ವ್ಯಾಲೆಟನ್ನು ಕೂಡ ಏನು ಮಾಡ್ತಾನೆ, ಮರಳಿಸ್ತಾನೆ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. Thank you so much for watching the video.